ಅದ್ವೈತಾನುಭವ ಸುವರ್ಣ ಸಂಭ್ರಮ ಗಮಕ ಕಾರ್ಯಕ್ರಮ. ಅದ್ವೈತ್ ಪ್ರಸಾರ ಪರಿಷತ್ ಟ್ರಸ್ಟ್ ಗದಗು ಬೆಟಗೇರಿ ವತಿಯಿಂದ ಅದ್ವೈತಾನುಭವ 50 ಸುವರ್ಣ ಸಂಭ್ರಮ ಗಮಕ ಕಾರ್ಯಕ್ರಮ ನಗರದ ಸಂಬಾಪುರ ರಸ್ತೆಯ ಶ್ರೀ ಶಂಕರ ಮಠದ ಸಭಾಂಗಣದಲ್ಲಿ ಗುರುವಾರ ಜರುಗಿತು. ವೇದಮೂರ್ತಿ ರತ್ನಾಕರ ಭಟ ಜೋಶಿ ಸಾನ್ನಿಧ್ಯ ವಹಿಸಿದ್ದರು. ರಾಮಚಂದ್ರ ಮೋನೆ ಅಧ್ಯಕ್ಷತೆ ವಹಿಸಿದ್ದರು. ವೆಂಕಟೇಶ ಕುಲಕರ್ಣಿ ಸಾಧಕರಿಗೆ ಸನ್ಮಾನಿಸಿದರು. ಅನಿಲ ವೈದ್ಯ ಭಕ್ತಿ ಸೇವೆ ವಹಿಸಿಕೊಂಡಿದ್ದರು. ಅವರನ್ನು ನಾವು ಈ ಸಾಧಕರಿಗೆ ಒಂದು ಸನ್ಮಾನ ಮಾಡಬೇಕು ಅಂತಂದರೆ ವಿಚಾರ ಮಾಡಿ ನಮ್ಮ ಭಾಳ ಖುಷಿ. ಅವರು ನಮ್ಮ ಶ್ರೀಮತಿಯವರೊಂದಿಗೂ ಸೇರಿದ್ದಾರೆ. ಅವರಿದ್ದರೆ ಇಷ್ಟು ನಗರಕ್ಕೆ ಒಂದು ಸಾಧ್ಯ ಅದ ಅಂತ ನಾನು ಅನ್ಕೊಳ್ತೀನಿ. ಏನೋ ಇದ್ದರೂ ಸಹಿತ ವೆಂಕಟೇಶ ಕುಲಕರ್ಣಿ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿದ್ದಾರೆ. ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣಮಾಮ್ಯಹಂ. ವಿಷಯದಲ್ಲಿ ಪರಮಾನಂದ ಸ್ವರೂಪನು. ಧನ್ಯವಾದ. ಅನೇಕ ಕಾರ್ಯಕ್ರಮ ಮಾಡಿ ನೀವೆಲ್ಲರೂ ನಮ್ಮನ್ನು ಬೆಂಬಲಿಸ್ತೀರಿ, ನಮ್ಮನ್ನು ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡ್ತೀರಿ. ಅದಕ್ಕೆ ಒಂದು ಸೆಗ್ಮೆಂಟ್ ಹೆಂಗದ ಅಂದರೆ ಇಂಗ್ಲೀಷ್ ನೋಡಲ್ಲ. ನಾನು ಅಟೆಂಪ್ಟ್ ಮೇ ಬಿ ಫೇಲ್ಯೂರ್ ಬಟ್ ದ ಶುಡ್ ನಾಟ್ ಬಿ ಫೇಲ್ಯೂರ್. ನಾವು ಇವತ್ತು ಅದನ್ನು ಮಾಡಲಿಕ್ಕಿರ್ತೀವಿ. ಬಟ್ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ತುಂಬ ಹೃದಯದ ಸ್ವಾಗತವನ್ನು ಕೊಟ್ಟಾಗ ಇದೀಗ ನಮ್ಮ ಪ್ರೀತಿ ಹಾಗೂ ಗೌರವದ ಜ್ಯೋತಿಕವಾಗಿ ಪುಸ್ತಕ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣಮಾಮ್ಯಹಂ. ವಿಷಯದಲ್ಲಿ ಪರಮಾನಂದ ಸ್ವರೂಪನು. ಧನ್ಯವಾದ. ಹಾಗೆ ಯುವಕರಿಗಳಾಗಿ ಉಪಸ್ಥಿತರುವಂತಹ ಶ್ರೀ ವೆಂಕಟೇಶ ಕುಲಕರ್ಣಿ ಅವರಿಗೆ, ಶ್ರೀ ನಡೆಸಿಕೊಳ್ಳಿಕ್ಕೆ ಆಗಮಿಸಿರುವಂತಹ ಟಿ ವಿಶ್ವನಾಥ್ ಅವರಿಗೆ, ನಮ್ಮ ಶ್ರೀಮತಿ ಪಲ್ಲವಿ ಭಟ್ಟ ಭಕ್ತಿ ಸೇವೆಯನ್ನು ನಡೆಸಿರುವಂತಹ ಪ್ರೊಫೆಸರ್ ಅನಿಲ್ ವೈಸ್ ಅವರಿಗೆ, ಶ್ರೀ ಪ್ರಸನ್ನ ಕುಮಾರ್ ಇನಾಮದಾರ್ ಅವರು, ಇವರಿಗೆ ನಮ್ಮ ಹೇಮಂತ್ ಕುಲಕರ್ಣಿ ಅವರು ಪುಸ್ತಕ. ಧನ್ಯವಾದಗಳು ಸರ್. ಇದೀಗ ಶಂಕರ ಸ್ತೋತ್ರ ಮಾಡಲಾಗ್ತದೆ. ಇದನ್ನು ನಾವು ಗಮಕ ಅಂತ ಕರೀತಾ ಇದ್ದೀವಿ. ಗಮಕಕ್ಕೆ ಬಹಳ ಮುಖ್ಯವಾದದ್ದು ಏನು? ಶೃಂಗಗಿರಿ ಪುರವಾಸ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರರಾದ ಆದಿ ಜಗದ್ಗುರು ಶಂಕರಾಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಶಿರವಾಗಿ ನಮಿಸುವೆನು ಶಂಕರ ಪದಾಂಬುಜಗೆ ಪರಮಾತ್ಮ ಶಿರವನ್ನು ತೋರಿದ ಯತಿಗೆ. ಶಿರವಾಗಿ ನಮಿಸುವೆನು ಶಂಕರ ಪದಾಂಬುಜಗೆ ಪರಮಾತ್ಮ ಶಿರವನ್ನು ತೋರಿದ ಯತಿಗೆ. ಧರೆಗಿರಿದು ಬಂದಂಥ ಶಿವನ ಸ್ವರೂಪನಿಗೆ ಅಧ್ಯಾತ್ಮದಲ್ಲಿ ವಿಕ್ತ ಸದ್ಗುರುವಿಗೆ. ಧರೆಗಿರಿದು ಬಂದಂಥ ಶಿವನ ಸ್ವರೂಪನಿಗೆ ಅಧ್ಯಾತ್ಮದಲ್ಲಿ ವಿಕ್ತ ಸದ್ಗುರುವಿಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಪದುಮಸಕ ಜಾತ ಮಿತ್ರನ ಪರಮ ಮಿತ್ರನ ತಾತ ಕರಳನ ಕಿರಿಯನಂ ಬೆತ್ತವನ ಸುತನಂ ಸೆರೆಯ ಹಿಡಿದವನ ವೈರಿ ಅಣ್ಣನ ಪಡೆದ ಯುವತಿಯ ಸ್ವರಸಿ ಕರುಣ ವರಸಿ ಮೆರೆದಿಹ ಪರಮ ಕರುಣ ಶರದಿ ನೀನೆ ತಂದೆ ಇಹ ಪರಕೆ ಅಂತ ಹೇಳ್ತಾರೆ. ಏನಿದ್ರ ಅರ್ಥ ಅಂತಂದ್ರೆ ವರ ಪದ್ಮ. ಪದ್ಮ ಅಂತಂದ್ರೆ ಕಮಲ. ಕಮಲದ ಸಖ ಸೂರ್ಯ. ಸೂರ್ಯನ ಮಗ ಸುಗ್ರೀವ. ಸುಗ್ರೀವನ ಮಿತ್ರ ರಾಮ. ರಾಮನ ಭಕ್ತ ಹನುಮಂತ. ಹನುಮಂತನ ಅಪ್ಪ ವಾಯು. ವಾಯುವಿನ ಮಗ ಭೀಮ. ಭೀಮನ ತಮ್ಮ ಅರ್ಜುನ. ಅರ್ಜುನನ ತಂದೆ ಇಂದ್ರ. ಇಂದ್ರನ ಮಗ ಜಯಂತ. ಜಯಂತನನ್ನ ಸೆರೆ ಹಿಡಿದವ ಭಾನುಕೋಪ. ಭಾನುಕೋಪನನ್ನು ಕೊಂದವ ವೀರಭದ್ರ. ವೀರಭದ್ರನ ಅಣ್ಣ ಗಣಪತಿ. ಗಣಪತಿಯನ್ನು ಪಡೆದವಳು ಪಾರ್ವತಿ. ಪಾರ್ವತಿಯನ್ನು ವರಿಸಿದವ ಶಿವ. ನೀನೇ ತಂದೆ ಇಹ ಪರಕೆ ಇಹ ಪರಕೆ. ಕರಣಿ ಪಾ
ಇತ್ತ ಅಲಿಯಂತೆ ಭಂಗಿತರಾದ ರಾಕ್ಷಣರೇ. ಗೌಡ ದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದ ಕೂಡಲೇ ಅವರಿಗೆ ಅರ್ಥ ಆಯಿತು ಇಲ್ಲಿಯ ಜನರ ಸ್ವಭಾವವೇನು. ಇವರು ಯಾವುದೋ ಒಂದು ವಿಚಾರದ ಮೇಲೆ ಇವರು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ನಾವು ಚಾರ್ವಾಕ ಮತದವರು ಅಂತ ಕರಿತೀವಿ, ಅಂದ್ರೆ ನಾಸ್ತಿಕರು ಅಂತ ಕರಿತೀವಿ. ಯಾವುದೋ ಒಂದು ವಿಚಾರ, ದೇವರ ಮೇಲೆ ನಂಬಿಕೆ ಇಲ್ಲ, ಶಾಸ್ತ್ರಗಳಾಗಿರಲಿ ವೇದಗಳಾಗಿರಲಿ ಅದರ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ, ಎಲ್ಲವನ್ನ ಅವರು ನಿಷೇಧ ಮಾಡ್ತಕ್ಕಂಥವರು ಚಾರ್ವಾಕ ಮತದವರು. ನೋಡಿ, ನಮಗೆ ಗೊತ್ತಿದೆ ನಾವು ಮಾಡಿದ್ದೇ ಹೆಚ್ಚು, ನಾವು ತಿಳಿದಿದ್ದೇ ಹೆಚ್ಚು ಅಂತಕ್ಕಂಥ ಭಾವಿಕಪ್ಪೆ ಅಂತ ಜನ ಇರ್ತಾರೆ. ಆದರೆ ಶಂಕರಾಚಾರ್ಯರ ಜೊತೆಗೆ ಆ ಚಾರ್ವಾಕ ಮತದವರು ವಾದವನ್ನ ಮಂಡಿಸ್ತಾರೆ. ಶಂಕರಾಚಾರ್ಯ ಏನು ಸಾಮಾನ್ಯರೇ, ಅವರು ಪ್ರತಿವಾದಿಗಳಿಗೆ ಪ್ರತ್ಯುತ್ತರವಾದಂತಹ ಉತ್ತರವನ್ನು ಕೊಡುವವರು. ಆದರೆ ಶಂಕರರ ಮುಂದೆ ಅವರು ವಾದವನ್ನು ಮಂಡಿಸಲಾಗದೆ ಸೋತು ಸುಣ್ಣಾಗಿ ಹೋಗ್ತಾರೆ ಚಾರ್ವಾಕ ಮತದವರು. ಹೇಳ್ತಾರೆ, ಹಲ್ಲು ಕಿತ್ತ ಹಾವಿನಂತೆ ಆಗೋಗ್ತಾರೆ ಚಾರ್ವಾಕ ಮತದವರು. ಇದನ್ನು ನೋಡಿದಂತಹ ಕ್ಷಪಣಿಕರು ಅಂದ್ರೆ ಜೈನ ಧರ್ಮದವರು, ಅವರು ಕೂಡ ಈ ಶಂಕರಾಚಾರ್ಯರ ವಾದಗಳು ಏನು ಅಂತಂದು ಅವರು ಕೂಡ ಶಂಕರಾಚಾರ್ಯರ ಮುಂದೆ ವಾದಕ್ಕೆ ನಿಲ್ತಾರೆ. ಅವರು ಕೂಡ ಅವರ ಮುಂದೆ ವಾದವನ್ನ ಮಂಡಿಸಲಾಗದೆ ಶಂಕರಾಚಾರ್ಯರು ಹೇಳ್ತಕ್ಕಂತಹ ಅದ್ವೈತ ಸಿದ್ಧಾಂತವೇ ಒಪ್ಪಿಕೊಂಡು ಎಲ್ಲರೂ ಅವರ ಶಿಷ್ಯರಾಗಿ ಪರಿವರ್ತನೆ ಆಗ್ತಾರೆ ಅಂತ ಹೇಳ್ತಾ ಮುಂದೆ ಅವರು ಯಾವ ದೇಶಕ್ಕೆ ಹೋಗ್ತಾರೆ, ಯಾವ ಮತದವರನ್ನ ಅವರು ಖಂಡನೆ ಮಾಡ್ತಾರೆ ಎಂಬುದನ್ನು ಮುಂದಿನ ಪದದಲ್ಲಿ ಬಳಿಕದನು